ಈ ಪ್ರಪಂಚದಲ್ಲಿ ನೀವೇನು ಕಳ್ಕೊಂಡ್ರು ನಷ್ಟ ಅಲ್ಲ, ಆದರೆ ಯೇಸು ಬರುವಾಗ ಅವರು ತರುವಂತಹ ಅಮರ ಜೀವದ ಆ ಕಿರೀಟ, ಆ ಪದಕ, ಆ ಸೌಭಾಗ್ಯ ದಯವಿಟ್ಟು ಯಾರು ಕೂಡ ಕಳ್ಕೊಬೇಡಿ. ಅದು ದೊಡ್ಡ ನಷ್ಟ. ಅದಕ್ಕಿಂತ ದೊಡ್ಡ ನಷ್ಟ ಬೇರೆ ಯಾವುದೂ ಇಲ್ಲ. ಅದು ನಷ್ಟವಾಗದ ಹಾಗೆ ಪ್ರಿಪೇರ್ ಯುವರ್ ಮೈಂಡ್, ಕೀಪ್ ಯುವರ್ ಮೈಂಡ್ ಪ್ರಿಪೇರ್ಡ್ ಆಲ್ವೇಸ್. ಯಾವಾಗಲೂ ನಮ್ಮ ಮನಸ್ಸು ಈ ವಿಷಯದಲ್ಲಿ ಕಾರ್ಯೋನ್ಮುಖವಾಗಿರಬೇಕು. ಯಾವ ರೀತಿ ದೇವದೂತರು, ನಮ್ಮ ವಾಕ್ಯದಲ್ಲಿ ಕೇಳಿಸ್ಕೊಂಡ್ವಲ್ಲ, ದೇವದೂತರು ಎದುರು ನೋಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ನಾವೇನಾಗಬೇಕು, ಈ ವಿಷಯದಲ್ಲಿ ಎದುರು ನೋಡ್ತಾ ಇರಬೇಕು ಅಷ್ಟೇ. ಬೇರೆ ಏನು ಕೆಲಸ ಇಲ್ವ ನಮಗೆ ಕೇಳಿದ್ರೆ? ಯುವರ್ ಲೈಫ್ ಯುವರ್ ಚಾಯ್ಸ್. ಯುವರ್ ಲೈಫ್ ಯುವರ್ ಚಾಯ್ಸ್. ನಿನ್ನನ್ನು ಉದ್ಧಾರ ಮಾಡೋಕ್ಕೂ ಯಾರಿಗೂ ಆಗಲ್ಲ, ಹಾಳು ಮಾಡೋಕ್ಕೆ ಯಾರಿಗೂ ಆಗಲ್ಲ. ನೀನು ಉದ್ಧಾರ ಆದರೆ ನೀನೇ ಉದ್ಧಾರ ಆಗಬೇಕು, ನೀನು ಹಾಳಾದರೆ ನೀನೇ ಹಾಳಾಗಬೇಕು.